ಹಲೋ ಫ್ರೆಂಡ್ಸ್, ಇದು ಬ್ಯಾಕ್ ಎಂಬ್ರಾಯ್ಡಿಂಗ್ ಇದೆ, ಬೋಟ್ ನೆಕ್ಕು. ಇದು ಎಂಬ್ರಾಯ್ಡಿಂಗು ಹೇಗೆ ಸ್ಟಿಚಿಂಗ್ ಮಾಡೋದು, ಹೇಗೆ ಪಲ್ಟಿ ಮಾಡೋದು, ಹೇಗೆ ತಿರ್ಗಿಸೋದು ಅಂತೆಲ್ಲ ಕ್ಲೀನಾಗಿ ಹೇಳ್ಕೊಡ್ತೀನಿ. ಹಾಗೆ ಮಾಡ್ಕೊಳ್ಳಿ. ಸಿಂಗಲ್ ಟೆನ್ಷನ್ ಅವಶ್ಯಕತೆ ಇದೆ ಇದಕ್ಕೆ. ಡಬಲ್ ಟೆನ್ಷನ್ನಿಂದ ಆಗಲ್ಲ. ಸಿಂಗಲ್ ಟೆನ್ಷನ್ ಹಾಕಿ ಆವಾಗಲೇ ಸ್ಟಿಚಿಂಗ್ ಕ್ಲೀನಾಗಿ ತಿರ್ಗ್ಸೋಕ್ಕಾಗೋದು. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ. ಒನ್ ಸೈಡ್ ಟೆನ್ಷನ್ ಇರುತ್ತಲ್ಲ, ಅದರಿಂದನೇ ನಾನು ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ ಕಿನಾರಿಯಲ್ಲಿ. ಕಾರ್ನರ್ ಪ್ಲೇಸ್ಗಳೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಕಾರ್ನರ್ ಪ್ಲೇಸ್ ಬರುತ್ತಲ್ಲ, ಇದು ಕ್ಲೀನಾಗಿ ತಿರ್ಸ್ಕೋಬೇಕಾಗುತ್ತೆ. ಆವಾಗಲೇ ಎಂಬ್ರಾಯ್ಡಿಂಗಲ್ಲಿ ಮಿಸ್ಟೇಕ್ ಆಗದಿರ ಹಂಗೆ ಸ್ಟಿಚಿಂಗ್ ಮಾಡೋಕ್ಕಾಗೋದು. ಮತ್ತೆ ನೀವು ಲೈನಿಂಗಲ್ಲಿ ಸೆಂಟ್ರ್ ನೋಡ್ಕೋಬೇಕಾಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಕ್ಲೀನಾಗಿ ಚೆಕ್ ಮಾಡಿಬಿಟ್ಟೆ ನಾನು ಸ್ಟಿಚಿಂಗ್ ಹಾಕ್ಕೊಂತ ಇದ್ದೀನಿ. ಕ್ಲೀನಾಗಿ ಮೇಲೆ ಕೆಳಗಡೆ ಎರಡು ಸೆಂಟ್ರಲ್ಲೇ ಹೊಲಿಬೇಕು ನೀವು, ಬ್ಯಾಕ್ ಸೈಡ್ದು. ನೋಡಿ ಆಯಿತು ಅಟ್ಯಾಚು. ಇದು ನನಗೆ ಪಲ್ಟಿ ಮಾಡಬೇಕು, ಉಲ್ಟಾ ತಿರ್ಗಿಸ್ಕೋಬೇಕಾಗುತ್ತೆ. ಕ್ಲೀನಾಗಿ ಕಟ್ ಮಾಡ್ಕೊಬಿಡೋಣ, 1/2 ಇಂಚ್ ಗ್ಯಾಪ್ ಬಿಟ್ಟು. ಕಟಿಂಗ್ ಆಯಿತು. ಇವಾಗ ಮೈನ್ ಪ್ಲೇಸಲ್ಲೆಲ್ಲ ಚಟ್ಕ ಹಾಕೋಬಿಡೋಣ. ಆವಾಗಲ ಪಾಯಿಂಟ್ ಅನ್ನೋದು ಕ್ಲೀನಾಗಿ ತಿರುಗೋದು. ನೋಡಿ ಇವಾಗ ಪಲ್ಟಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ಟಿಚಿಂಗೇ ಬೇಕಾಗಿಲ್ಲ, ಕಿನಾರಿ ಸ್ಟಿಚಿಂಗೇ ಬೇಕಾಗಿಲ್ಲ, ಅಷ್ಟು ಕ್ಲೀನಾಗಿ ಬಂದಿದೆ ಅದು. ನೆಕ್ ಹತ್ರ ಬಂದು ಒಂದು ಸ್ಟಿಚಿಂಗ್ ಹಾಕೋಬಿಡೋಣ. ಮೇಲೆ ಬಂದು ಎಮ್ಮಿಂಗ್ ಪೀಸ್ ಬರುತ್ತೆ, ಅದನ್ನು ಫುಲ್ ಕ್ಲೀನಾಗಿ ರೆಡಿ ಮಾಡ್ತೀನಿ ನಾನು. 1/2 ಇಂಚ್ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಬಿಡ್ತೀನಿ. ನೋಡಿ ಬ್ಯಾಕ್ ಸ್ಟಿಚಿಂಗ್ ಆಯಿತು. ಈ ಥರ ಕ್ರಾಸ್ ಪೀಸಲ್ಲಿ ಒಂದು ಇಂಚಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಎಮ್ಮಿಂಗ್ ಪಟ್ಟಿಗೋಸ್ಕರ. ಕ್ಲೀನಾಗಿ ಅದು ಎಷ್ಟು ಕಿನಾರಿ ಹಾಕಿದ್ರೆ ನಾವು ಅದ್ರ ಮೇಲೇ ಒಂದು ಸ್ಟಿಚ್ ಹಾಕೋಬೇಕು. ರೌಂಡ್ ತಿರ್ಗಿಸ್ಕೊಳ್ಳೋಕ್ಕೋಸ್ಕರ ಚಟ್ಕ ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ರಿಂಕಲ್ ಬಂದ್ಬಿಡುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕ್ಲೀನಾಗಿ ಇನ್ನೊಂದು ಸ್ಟಿಚ್ ಹಾಕಬೇಕು ಕಿನಾರಿಯಲ್ಲಿ. ನಾನು ಇನ್ನೂ ಸಿಂಗಲ್ ಟೆನ್ಷನ್ ಚೇಂಜ್ ಮಾಡಿಲ್ಲ. ಸಿಂಗಲ್ ಟೆನ್ಷನಲ್ಲೇ ಇದೆಲ್ಲ ಮಾಡಬೇಕಾಗುತ್ತೆ. ಡಬಲ್ ಟೆನ್ಷನಲ್ಲಿ ಮಾಡ್ಬೋದು, ಆದರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಎಂಬ್ರಾಯ್ಡಿಂಗ್ಸು ಹೊಡೆದೋಗುತ್ತೆ, ಬೀಟ್ಸು ಅದೆಲ್ಲ ಇರುತ್ತಲ್ಲ ಹೊಡೆದೋಗುತ್ತೆ. ನೋಡಿ ಇದನ್ನು ಇಲ್ಲಿ ಎಮ್ಮಿಂಗ್ ಮಾಡಬೇಕು. ಕೆಳಗಡೆ ಬಂದು ಈಗ ಕವರ್ ಮಾಡ್ಕೊಬಿಡೋಣ. ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಂಡು ಕವರ್ ಮಾಡ್ಕೊಬಿಡೋಣ. ಈಗ ಎಷ್ಟು ಎಕ್ಸ್ಟ್ರಾ ಬರುತ್ತೋ ಬ್ಯಾಕು ಅದನ್ನು ಅಷ್ಟು ಒಳಗಡೆ ಫೋಲ್ಡಿಂಗ್ ಇಕ್ಕಿ ಕಿನಾರಿ ಹಾಕೋಬಿಡೋಣ. ಫ್ಯೂಚರ್ಗೆ ಏನಾದ್ರು ಬ್ಲೌಸ್ ಶಾರ್ಟ್ ಆದರೆ ಲೆಂತ್ ಕೂಡ ಮಾಡ್ಕೋಬೋದು ಅವರು. ನಂದು ಯಾವಾಗಲೂ 1 ಇಂಚು 2 ಇಂಚಷ್ಟು ಒಳಗಡೆ ಮಾರ್ಜಿನ್ ಇದ್ದೇ ಇರುತ್ತೆ ಕೆಳಗಡೆ. ಯಾವಾಗ ಬೇಕೋ ಆವಾಗ ಲೆಂತ್ ಮಾಡ್ಕೋಬೋದು. ನೋಡಿ ಕ್ಲೀನಾಗಿ ಸ್ಟಿಚಿಂಗ್ ಹಾಕೋಗ್ಬಿಟ್ಟೆ. ಕೆಳಗಡೆ ಪೈಪಿಂಗ್ ಕೂಡ ಹಾಕ್ಬೋದಾಯಿತು, ನಾನು ಪೈಪಿಂಗ್ ಹಾಕ್ತಾ ಇಲ್ಲ, ವಿಡಿಯೋ ಮಾಡ್ತಾಯಿದ್ದೀನಲ್ವ, ಸ್ವಲ್ಪ ಬೇಗ ಆಗಲಿ ಅಂದ್ಬಿಟ್ಟು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಫುಲ್ಲು ರೌಂಡೆಲ್ಲ ಸ್ಟಿಚ್ ಮಾಡ್ಕೊಬಿಡೋಣ, ಆರ್ಮಲ್ಲು ಸೈಡು ಎಲ್ಲ. ಎರಡು ಸೈಡು ಒಂದೇ ಥರ ಸ್ಟಿಚ್ ಮಾಡ್ಕೊಬಿಡ್ತೀನಿ.
ಓಕೆ ಫ್ರೆಂಡ್ಸ್, ಆಗೋಯ್ತು. ಬ್ಯಾಕ್ ಸೈಡ್ ಟಕ್ಸ್ ಹಿಡಿತೀನಿ. 2 ಡಾಟ್ ಬಂದೇ ಬರುತ್ತೆ ಬ್ಯಾಕ್ ಸೈಡು. ಓಕೆ ಫ್ರೆಂಡ್ಸ್, ವಿಡಿಯೋ ಮುಗಿತಾ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಕ್ ಡಿಸೈನು, ಬೋಟ್ ನೆಕ್ಕು ವಿತ್ ಹ್ಯಾಂಗಿಂಗ್ಸ್ ಎಲ್ಲ ಸೇರಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಓಕೆ ಬಾಯ್.